ಏನು ವಿಷಯಕ್ಕೆ ಭೇಟಿ ಮಾಡಿ ಸಿಎಂ ಭೇಟಿ ಮಾಡಿದ್ರಿ, ಚರ್ಚೆ ಮಾಡಿದ್ರಿ ಸರ್, ಸುಮಾರು 1 ಗಂಟೆ ಚರ್ಚೆ ಮಾಡಿದ್ರಿ ಸರ್. ಇಲ್ಲ, ಏನು ಅಂತ ರಾಜಕಾರಣ ಏನು ಚರ್ಚೆ ಇಲ್ಲ. ಸಿಎಂ ಹತ್ರ ಏನಾಯ್ತು, ನಾನು ಊರಲ್ಲಿ ಇರ್ಲಿಲ್ಲ, ನಿನ್ನೆ ಬಾಂಬೆಗೆ ಹೋಗಿದ್ದೆ, ಈಗ ಬಂದೆ. ನಾಳೆ ನಾಡ್ದು 2 ದಿವಸ ನಾನು ಕಾನ್ಸ್ಟಿಟ್ಯೂನ್ಸಿಲಿ ಇರ್ತೀನಿ. ಕಾನ್ಸ್ಟಿಟ್ಯೂನ್ಸಿಲಿ ಇರೋ ಇನ್ನೆಲ್ಲ ಸ್ವಲ್ಪ ಮಾತಾಡಬೇಕಾಗಿತ್ತು. ಬೇರೆ ಬೇರೆದು ನಮ್ಮ ಕೋಆಪರೇಟಿವ್ ನೀವೆಲ್ಲ ಟಿವಿಲಿ ತೋರಿಸ್ದಂಗೆ ಅಪೆಕ್ಸ್ ಬ್ಯಾಂಕ್ ಏನೇನು ಇಲ್ಲ. ಡಿ.ಕೆ. ಶಿವಕುಮಾರ್ ಮೊನ್ನೆ ಭೇಟಿ ಆಗಿದ್ರಲ್ಲ ಸರ್. ಅಲ್ಲ, ಈಗ ಡಿ.ಕೆ. ಶಿವಕುಮಾರ್ ನಾನು ಮತ್ತೊಮ್ಮೆ ಹೇಳೋದು ಅಂದ್ರೆ ಕೆಪಿಸಿಸಿ ಪ್ರೆಸಿಡೆಂಟ್ ಅವರು ಕಾಂಗ್ರೆಸ್ನ ಸಂಘಟನೆ ಬಗ್ಗೆ ಮತ್ತೆ ಯಾವಾಗ ಬೇಕಾದ್ರೂ ಅವರು ಬಂದು ನಮ್ಮನ್ನು ಮಾತಾಡ್ಬೋದು ಅಥವಾ ನಮ್ಮನ್ನು ಕರೆಸಿ ಬೇಕಾದ್ರೂ ಮಾತಾಡ್ಬೋದು. ಅದಕ್ಕೆ ಹೆಚ್ಚು ಮಹತ್ವ ಕೊಡುವಂಥದ್ದು ಏನಿಲ್ಲ, ಗೊತ್ತಾಯ್ತಾ. ಶಿವಕುಮಾರ್ ಅವರು ಅಧ್ಯಕ್ಷರವರೆಗೆ ಅವರು ನಮ್ಗೆ ಅಧ್ಯಕ್ಷರು, ಅವ್ರು ಹೇಳಿದ್ದನ್ನೆಲ್ಲ ನಾವು ಕೇಳಬೇಕಾಗ್ತದೆ, ಕೇಳ್ತೀವಿ ಪಕ್ಷದ ವಿಚಾರದಲ್ಲಿ. ರಾಜೇಂದ್ರ ಅವ್ರನ್ನ ಭೇಟಿ ಆಗಕ್ಕೆ ಹೇಳಿದ್ದಾರೆ ಅಂದಂಗ, ರಾಜೇಂದ್ರ ಅವ್ರನ್ನ ಭೇಟಿ ಆಗಕ್ಕೆ ಹೇಳಿದ್ದಾರೆ ಅಂತ ನಿಮ್ಮ ಮಗವ್ರನ್ನ. ಅಲ್ಲ, ಅವ್ರು ರಾಜೇಂದ್ರ ಮೋಸ್ಟ್ಲಿ ಇವತ್ತು ಡೆಲ್ಲಿಲಿ ಇದ್ದಾನೆ. ಅವ್ರಿಗೆ ಕ್ರಿಪ್ಕೋ ಮೀಟಿಂಗ್ ಇತ್ತು ಇವತ್ತು ಬೆಳಿಗ್ಗೆ 11 ಗಂಟೆಯಿಂದ 4 ಗಂಟೆವರೆಗೂ ಮೀಟಿಂಗ್ ಇತ್ತು. ಅವನು ಇವತ್ತು ಅಲ್ಲೇ ಇದ್ದಾನೆ. ಭೇಟಿ ಮಾಡಿದ್ರು ಮಾಡ್ಬೋದು, ಮಾಡದೇ ಇದ್ರು ಇರ್ಬೋದು. ಮುಕ್ಕಾಲ್ ಪಾಲ್ ಮಾತಾಡ್ತಾರೆ ಅಂತ ಅವ್ನು ಭೇಟಿ ಮಾಡ್ಬೋದು ಅಂತ ಅನ್ಕೊಂತೀನಿ ನಾನು. ಡಿಸಿಎಂ ಸರ್ ಡೆಲ್ಲಿನಲ್ಲಿ ಇದ್ದಾರೆ, ಹೈಕಮಾಂಡ್ ನಾಯಕರನ್ನ ಏನು ಭೇಟಿ ಆಗೋ ಚಾನ್ಸಸ್ ಇದೆ ಸರ್? ಅಲ್ಲ ನೋಡಿ, ಕಾಂಗ್ರೆಸ್ ಆಫೀಸ್ಗೆ ಯಾರೇ ಕರ್ನಾಟಕದಿಂದ ಮುಖಂಡರು ಹೋದ್ರೆ ಕಾಂಗ್ರೆಸ್ ಆಫೀಸ್ಗೆ ಭೇಟಿ ಕೊಡೋದು, ಯಾರು ಲೀಡರ್ಸ್ಗಳು ಇರ್ತಾರೆ ಅವ್ರನ್ನ ಭೇಟಿ ಮಾಡಿ ಚರ್ಚೆ ಮಾಡ್ತಕ್ಕಂಥದ್ದು ಅದು ಸಾಮಾನ್ಯವಾಗಿ ನಡೆಯುವಂತ ಪ್ರಕ್ರಿಯೆ. ಅದು ಅದಕ್ಕೇನು ವಿಶೇಷತೆ ಏನಿಲ್ಲ. ನಾನು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದೆ ಎಸ್.ಎಂ. ಕೃಷ್ಣ ಗೌರ್ಮೆಂಟ್ ಅಲ್ಲಿ ಅಂತ ಹೇಳಿದ್ದಾರೆ. ನೋಡಿ, ಎಸ್.ಎಂ. ಕೃಷ್ಣ ಅವರು ಗವರ್ಮೆಂಟ್ ಅಲ್ಲಿ ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿ ಆದಿಯಾಗಿ ನನಗೆ ಸಪೋರ್ಟ್ ಮಾಡಿದ್ದು. ಈಗ ಆ ಸಂದರ್ಭದಲ್ಲಿ ಇವರು ಕೋಆಪರೇಷನ್ ಮಿನಿಸ್ಟರ್ ಇದ್ರು. ಇವ್ರದ್ದು ಅದರಲ್ಲಿ ಇರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಯಾಕೆಂದ್ರೆ ಒಬ್ಬ ಮನುಷ್ಯ ಯಾವಾಗ್ಲೂ ಕೂಡ ಒಂದು ಸಹಾಯ ಮಾಡಿದ್ರು ಅದನ್ನು ನೆನೆಸ್ಕೊಳ್ತಕ್ಕಂಥದ್ದು ನನ್ನ ಗುಣ. ಅದು ಆ ಸಂದರ್ಭದಲ್ಲಿ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಇರೋವಾಗ ಇವರು ಸಹಕಾರ ಸಚಿವರು ಇದ್ರು. ಇವ್ರದ್ದು ಕೂಡ ನನಗೆ ಸಹಾಯ ಆಗಿಲ್ಲ ಅಂತ ನಾನು ಹೇಳಲ್ಲ. ಅದಕ್ಕೆ ಹೆಚ್ಚಿನದಾಗಿ ಆವತ್ತು ಎಸ್.ಎಂ. ಕೃಷ್ಣ ಅವರಿಗೆ ಒತ್ತಾಯ ಮಾಡಿದ್ದು ಜಾಲಪ್ನವರು, ನಮ್ಮ ಬಸವರಾಜು ಮತ್ತೆ ಡಾಕ್ಟರ್ ಪರಮೇಶ್ವರು. ಆ ಎಲೆಕ್ಷನ್ ಡೇ ಬೆಳಿಗ್ಗೆನೆ ಬಂದು ಎಸ್.ಎಂ. ಕೃಷ್ಣ ಅವರಿಗೆ ಮನವೊಲಿಸಿ ಅವರು ಸಹಕಾರ ಸಚಿವರು ಇವರು ಎಲ್ಲ ಸೇರಿ ಮಾತಾಡಿ ಆ ದಿವಸ ನಾನು MLC ಇದ್ದೆ, ಆಗ ನಾನು MLA ಇರಲಿಲ್ಲ. ಆಗ ಅವರೆಲ್ಲರ ಸಹಕಾರದಿಂದ ನಾನು ಅಧ್ಯಕ್ಷ ಆಯಿತು. ಮತ್ತು ಇನ್ನೊಮ್ಮೆ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಕೂಡ ನನಗೆ ಮಾಡಿದರು. ಅದರಿಂದ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಆಗ್ತಕ್ಕಂಥದ್ದಕ್ಕೆ ಅದು. ಮತ್ತೆ ಇನ್ನೊಂದೇನೆಂದ್ರೆ ಇವ್ರ ಸಲಹೆ ಮೇರೆ ಅಲ್ಲಿರೋ ನಿರ್ದೇಶಕರುಗಳು ಎಲೆಕ್ಷನ್ ಮಾಡುವಂಥದ್ದು. ಅದು ಸರ್ಕಾರದ ನಾಮಿನೇಟೆಡ್ ಪೋಸ್ಟ್ ಅಲ್ಲ, ಅದು ಗೊತ್ತಾಯ್ತಾ. 21 ಜಿಲ್ಲಾ ಬ್ಯಾಂಕ್ಗಳು ಇರ್ತವೆ, 21 ಪ್ರತಿನಿಧಿಗಳು ಡೈರೆಕ್ಟರ್ಗಳು ಇರ್ತಾರೆ. ಆ 21 ಜನ ಆಯ್ಕೆ ಮಾಡ್ತಕ್ಕಂಥದ್ದು. ಅಂದು ಅಷ್ಟೇ ಸಿದ್ದರಾಮಯ್ಯನವ್ರು ಮಾಡಿದಾಗಲೂ ಅಷ್ಟೇ, ಕೃಷ್ಣ ಅವರು ಶಿವಕುಮಾರ್ ಮಾಡೋವಾಗಲೂ ಅಷ್ಟೇ, ಇವ್ರ ಸಲಹೆ ಮೇರೆಗೆ ಎಲ್ಲ ನಿರ್ದೇಶಕರು ಒಪ್ಪಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ರು. ಬಿಕ್ಕಟ್ಟಿನ ನಡುವೆ ಈಗ ಹಳೆ ವಿಚಾರ ಪ್ರಸ್ತಾಪ ಮಾಡಿರೋದು, ಹಳೆ ವಿಚಾರ ದೇಶಕ್ಕೆ ಗೊತ್ತಿರುವಂತದ್ದು. ಅದು 2002ರಲ್ಲಿ ಆದಂತದ್ದು. ಇವರು 2014ರಲ್ಲೋ 15ರಲ್ಲೋ ಈ ಸಾಹೇಬರು ಮಾಡಿದ್ರು. ಹಂಗೆ ಯಾರೆಲ್ಲ ಮಾಡಿರ್ತಾರೆ, ಮಾಡಿರೋ ನಾವೇನು ಮರೆಯಕ್ಕೇನು ಹೋಗೋದಿಲ್ಲ.